ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಜ್ಞಾನೋಕ್ತಿ 22ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜಾಣನು ಕೀಡನ್ನು ಕಂಡು ಅಡಗಿಸಿಕೊಳ್ಳುತ್ತಾನೆ, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುತ್ತಾನೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾವು ನೋಡುವಾಗ ಲೋಕದಲ್ಲಿ ಅನೇಕ ಜನರು ತಮ್ಮ ಜಾಣತನವನ್ನು ಅವರ ಜೀವಿತದಲ್ಲಿ ಇದೆ, ಆದರೆ ಅವರು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವರ ಜೀವಿತದಲ್ಲಿ ಜ್ಞಾನ ಇದೆ, ಬುದ್ಧಿ ಇದೆ, ಶಕ್ತಿ ಇದೆ, ಆದರೂ ಅವರು ಯಾವಾಗ ಜ್ಞಾನ ಉಪಯೋಗ ಮಾಡ್ಬೇಕು ಆ ಸ್ಥಳದಲ್ಲಿ ಜ್ಞಾನ ಉಪಯೋಗ ಮಾಡ್ತಾ ಇಲ್ಲ. ಯಾವ ಸ್ಥಳದಲ್ಲಿ ಬುದ್ಧಿ ಉಪಯೋಗ ಮಾಡ್ಬೇಕು, ಯಾವ ಸ್ಥಳದಲ್ಲಿ ಶಕ್ತಿ ಉಪಯೋಗ ಮಾಡ್ಬೇಕು ಅವಾಗ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರು ಪ್ರತಿ ಸರ್ತಿ ಬಿದ್ದು ಹೋಗ್ತಾ ಇದ್ದಾರೆ. ಅವರ ಕುಟುಂಬದಲ್ಲಿ, ಅವರ ಸೇವೆಯಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ ಅವರು ಬಿದ್ದು ಹೋಗ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಬರೆಯಲ್ಪಟ್ಟಿದೆ, ಜಾಣನು ಕೀಡನ್ನು ಕಂಡು ಅಡಗಿಸಿಕೊಳ್ಳುತ್ತಾನೆ. ಆದರೆ ಜಾಣನು ಅಂದರೆ ನಷ್ಟ ಎಲ್ಲೆಲ್ಲಿ ಆಗ್ತದೆ ಆ ಜಾಣನು ಅಡಗಿಸಿಕೊಳ್ಳುತ್ತಾನೆ, ಆದರೆ ನಿಂದಿರುತ್ತಾನೆ. ಇವತ್ತು ನಾವು ನೋಡುವಾಗ ಅನೇಕ ಜನರು ತಮ್ಮ ಬುದ್ಧಿಯನ್ನು ಓಡಿಸ್ತಾ ಇದ್ದಾರೆ ಮತ್ತು ಬಲವನ್ನು ಕೂಡ ಓಡಿಸ್ತಾ ಇದ್ದಾರೆ. ಕೆಲವು ಸರ್ತಿ ಬಲವನ್ನು ಓಡಿಸ್ತಾ ಇದ್ದಾರೆ, ಕೆಲವು ಸರ್ತಿ ಬುದ್ಧಿ ಓಡಿಸ್ತಾ ಇದ್ದಾರೆ. ಹಾಗಿಲ್ಲ ಪ್ರಿಯರೇ, ಈ ಜಾಣನು ಯಾರಂದರೆ ಯೇಸುವಿನನ್ನು ನಂಬಿ ಆತನನ್ನು ರಕ್ಷಕನೆಂದು ಕರೆಯಲ್ಪಟ್ಟ ಈ ಜಾಣನು ಅಡಗಿಸೋನು. ಅಂದರೆ ಯಾವುದೊಂದು ಅಪಾಯ ಅವನ ಜೀವಿತದಲ್ಲಿ ಬಂದರೆ, ಅವನ ಕುಟುಂಬದಲ್ಲಿ ಬಂದರೆ, ಅವನ ಸೇವೆಯಲ್ಲಿ ಆಪತ್ತು ಬಂದಲ್ಲಿ ಅವನು ಅಡಗಿಸಿಕೊಳ್ತಾನೆ. ಅಂದರೆ ಆ ಸಮಯದಲ್ಲಿ ಅವನು ಎಚ್ಚರಿಕೆ ಆಗುತ್ತಾನೆ, ಆ ಸಮಯದಲ್ಲಿ ಅವನು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾನೆ, ಆ ಸಮಯದಲ್ಲಿ ಅವನು ಒಂದು ಸಮಾಧಾನದಲ್ಲಿ ಇರುತ್ತಾನೆ ಮತ್ತು ಆ ಸಮಯದಲ್ಲಿ ಅವನು ಧೈರ್ಯದಿಂದ ಇರುತ್ತಾನೆ. ಮತ್ತು ಬುದ್ಧಿಹೀನನು ಅವನು ಅಲ್ಲಿ ನಷ್ಟ ಇದೆ, ಅದು ಅವನಿಗೆ ಗೊತ್ತಿದೆ, ಆದರೂ ಕೂಡ ಅಲ್ಲಿ ನಷ್ಟಪಡುತ್ತಾನೆ, ಅಲ್ಲಿ ಹೋಗುತ್ತಾನೆ. ನಷ್ಟ ಎಲ್ಲೆಲ್ಲಿರುತ್ತದೆ ಅಲ್ಲಿ ಹೋಗಿ ಅವನು ನಷ್ಟಪಡುತ್ತಾನೆ. ಅದಕ್ಕೆ ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇರ್ಬೋದು, ಯಾವ ದೇಶದಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ, ನೀನು ಬುದ್ಧಿಯನ್ನು ಉಪಯೋಗಿಸು. ಯಾವ್ಯಾವ ಸ್ಥಳದಲ್ಲಿ ನಿನಗೆ ಬುದ್ಧಿ ಉಪಯೋಗಿಸಬೇಕು ಆ ಸ್ಥಳದಲ್ಲಿ ಬುದ್ಧಿ ಉಪಯೋಗಿಸು. ಮತ್ತು ನಿನಗೆ ಎಲ್ಲೆಲ್ಲಿ ಹಾನಿ ಅನ್ನಿಸ್ತಾ ಇದೆ ಆ ಸ್ಥಳದಲ್ಲಿ ನಿನ್ನ ಹೆಜ್ಜೆಗಳನ್ನು ಹಿಂದೆ ತೆಗೆದುಕೋ. ಯಾವಾಗ ನೀನು ಅಲ್ಲಿ ಹಾನಿ ಇದೆ ಆದರೂ ಕೂಡ ನೀನು ಹೋಗ್ತಾ ಇದ್ದೀ, ಅಲ್ಲಿ ಒಂದು ನಾಶ, ನಿನ್ನ ಜೀವಿತದಲ್ಲಿ ಒಂದು ನಾಶ ಅಲ್ಲಿ ಇರುತ್ತದೆ ಮತ್ತು ನಿನ್ನ ಕುಟುಂಬಕ್ಕೆ ಅದು ನಾಶ ಇರುತ್ತದೆ, ನಿನ್ನ ಸೇವೆಗೆ ನಾಶ ಇರುತ್ತದೆ. ಅದಕ್ಕೆ ಎಲ್ಲೆಲ್ಲಿ ನಿನಗೆ ನಾಶ ಅನ್ನಿಸ್ತದೆ ಆ ಸ್ಥಳದಲ್ಲಿ ನಿನ್ನ ಬುದ್ಧಿ ಉಪಯೋಗಿಸು ಮತ್ತು ನಿನ್ನ ಹೆಜ್ಜೆಗಳನ್ನು ಹಿಂದೆ ತೆಗೆದುಕೋ. ಯಾವಾಗ ನೀನು ಹೆಜ್ಜೆಗಳನ್ನು ಹಿಂದೆ ತೆಗಿತಿ ಅವಾಗ ನೀನು ಸಫಲ ಆಗುತ್ತಿ, ಅವಾಗ ನೀನು ಆಶೀರ್ವಾದ ವ್ಯಕ್ತಿ ಆಗುತ್ತಿ, ಅವಾಗ ನೀನು ಎಲ್ಲೆಲ್ಲಿ ಹೋಗುತ್ತಿ ದೇವರ ಜಯದ ಕಾರ್ಯಗಳು ನೀನು ನೋಡುತ್ತಿ. ಮತ್ತು ಬುದ್ಧಿಹೀನನ ಆಗಬೇಡ. ಯಾವಾಗ ನೀನು ಎಲ್ಲ ಇದೆ, ಬುದ್ಧಿ ಇದೆ, ಅದು ಬುದ್ಧಿಹೀನ ಹಾಗೆ ನೀನು ಮಾಡುತ್ತಿ ವ್ಯವಹಾರ, ಅವಾಗ ಆ ಸ್ಥಳದಲ್ಲಿ ನೀನು ನಷ್ಟಪಡುತ್ತಿ, ಆ ಸ್ಥಳದಲ್ಲಿ ನಿನಗೆ ಜಯ ಆಗೋದಿಲ್ಲ. ಅದಕ್ಕೆ ಬುದ್ಧಿಯನ್ನು ಉಪಯೋಗಿಸು. ಮತ್ತು ಅದು ಬುದ್ಧಿ ಈ ಲೋಕದ ಬುದ್ಧಿ ಅಲ್ಲ, ಯೇಸು ಕ್ರಿಸ್ತನು ಕೊಡುವ ಬುದ್ಧಿ. ಯಾವಾಗ ಯೇಸು ಕ್ರಿಸ್ತನ ಬುದ್ಧಿ ನಮ್ಮ ಜೀವಿತದಲ್ಲಿ ಬರುತ್ತದೆ, ಆ ಜಾಣತನ, ಆ ಜ್ಞಾನ ಯಾವಾಗ ಬರುತ್ತದೆ, ಈ ಲೋಕ ಮೇಲೆ ನಾವು ಜಯವನ್ನು ಹೊಂದುತ್ತೇವೆ. ಈ ಲೋಕದಲ್ಲಿ ನಾವು ಒಂದು ಸುಂದರವಾದ ವ್ಯಕ್ತಿ ಕಾಣುತ್ತೇವೆ ಮತ್ತು ಈ ಲೋಕದಲ್ಲಿ ನಾವು ಏನೇನು ಮಾಡಬೇಕು ಅದು ಮಾಡಲಿಕ್ಕೆ ಯೇಸು ನಮಗೆ ಶಕ್ತಿ ಕೊಡುತ್ತಾನೆ, ಬಲ ಕೊಡುತ್ತಾನೆ. ಅದಕ್ಕೆ ಜಾಣನು ಕೀಡನ್ನು ಕಂಡು ಅಡಗಿಸುತ್ತಾನೆ ಮತ್ತು ಬುದ್ಧಿಹೀನನು ಅಲ್ಲಿ ಹೋಗಿ ನಷ್ಟಪಡುತ್ತಾನೆ. ನಷ್ಟಪಡೋದು ಬೇಕಾದರೆ ನೀನು ಬುದ್ಧಿಹೀನ ಆಗಬೇಕಾಗ್ತದ. ಅದಕ್ಕೆ ಬುದ್ಧಿ ನೀನು ಓಡಿಸು. ದೇವರ ಕೊಡುವ ಬುದ್ಧಿ, ದೇವರ ಕೊಡುವ ಜ್ಞಾನ, ದೇವರ ಕೊಡುವ ಶಕ್ತಿ ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ಇರುವಾಗ ನೀನು ಎಲ್ಲ ಕ್ಷೇತ್ರದಲ್ಲಿ ಜಯವನ್ನು ಹೊಂದುತ್ತಿ ಮತ್ತು ಯೇಸು ನಿನ್ನ ಸ್ಥಳದಲ್ಲಿ ನಿನಗೆ ಅದ್ಭುತವಾಗಿ ನಡೆಸುತ್ತಾನೆ. ನಿನ್ನ ಸೇವೆಯಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ, ನಿನ್ನ ಕುಟುಂಬದಲ್ಲಿ ಯೇಸು ಬಲವಾಗಿ ನಿನ್ನ ಜ್ಞಾನದಲ್ಲಿ ನಡೆಸುತ್ತಾನೆ. ಮತ್ತು ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೆನ್.